ಹಾಯ್. ಹೆಲೋ. ಹಾಯ್. ಹೇಗಿದ್ದೀರಾ? ಓಕೆ ಓಕೆ ಮಕ್ಕಳೇ, ಈ ದಿನ ನಾವು ಪುನರಾವರ್ತನೆಯನ್ನು ಮಾಡೋಣ. ಯಾವುದು? ಈಗ ಮಾಡಿರೋಂಥ ಪಾಠಗಳು. ಓಕೆ, ಈಗ ಮಾಡಿರುವಂಥ ಪಾಠಗಳು ಮತ್ತು ವ್ಯಾಕರಣಗಳ ಬಗ್ಗೆ ಈಗ ಪುನರಾವರ್ತನೆಯನ್ನು ಮಾಡೋಣ. ಈಗ ಮುಂದಿನ ವಾರ ನೆಕ್ಸ್ಟ್ ಎಕ್ಸಾಮ್ ಇದೆಯಲ್ವಾ? ಸೊ ಎಕ್ಸಾಮ್ಗೆಲ್ಲ ನಾವು ಓದ್ಕೋಬೇಕು ಅಂದರೆ ಈಗ ಪುನರಾವರ್ತನೆ ಮಾಡಬೇಕು, ಹೌದಲ್ವಾ? ಹಾಗಾಗಿ ಈಗ ನಾವು ಕನ್ನಡ ವ್ಯಾಕರಣ ಏನು ಮಾಡ್ಬೇಕು ಹೇಳಿ? ಕನ್ನಡ ವ್ಯಾಕರಣ. ಅದು ಕ್ವಶನ್, ಕೆಲವೊಂದು ಕ್ವಶನ್ನ ನಾನು ನಿಮಗೆ ಕೇಳ್ತೀನಿ, ನೀವು ನನಗೆ ಆನ್ಸರ್ ಹೇಳಬೇಕು. ಓಕೆನಾ? ಆರ್ ಯು ರೆಡಿ? ಎಲ್ಲರೂ ಆನ್ಸರ್ ಮಾಡ್ತೀರಲ್ಲ? ವರ್ಣಮಾಲೆ ಎಂದರೇನು? ವರ್ಣಮಾಲೆ ಎಂದರೆ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಎನ್ನುವರು. ಗುಡ್. ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ವಾವ್, ಸೂಪರ್. ವರ್ಣಮಾಲೆಯಲ್ಲಿ ಎಷ್ಟು ವಿಧ? ವರ್ಣಮಾಲೆಯಲ್ಲಿ 3 ವಿಧ. ವಾವ್, ಸೂಪರ್. ವರ್ಣಮಾಲೆಯಲ್ಲಿ 3 ವಿಧ ಅಲ್ವಾ? ಯಾವ್ದ್ಯಾವುದು? ಸ್ವರಗಳು, ಯೋಹವಾಗಗಳು, ಅರ್ಥಂಜನಗಳು. ವಾವ್, ಸೂಪರ್. ಸ್ವರಗಳಲ್ಲಿ ಎಷ್ಟು ಅಕ್ಷರಗಳಿವೆ? ಸ್ವರಗಳಲ್ಲಿ 13 ಅಕ್ಷರಗಳಿವೆ. ವಾವ್, ಸೂಪರ್. ಸ್ವರಗಳಲ್ಲಿ 13 ಅಕ್ಷರಗಳಿವೆ ಅಲ್ವಾ? ಅವು ಯಾವ್ಯಾವು? ಅ, ಆ, ಇ, ಈ, ಉ, ಊ, ಋ, ಎ, ಐ, ಒ, ಔ. ಯೋಗವಾಹಗಳಲ್ಲಿ ಎಷ್ಟು ಅಕ್ಷರಗಳಿವೆ? ಯಾವ್ಯಾವು? ಯೋಗವಾಹಗಳಲ್ಲಿ 2 ಅಕ್ಷರಗಳಿವೆ. ಯಾವ್ಯಾವು? ಅಮ್ ಮತ್ತೆ ಅಹ. ವಾವ್, ಸೂಪರ್. ವ್ಯಂಜನಗಳಲ್ಲಿ ಎಷ್ಟು ಅಕ್ಷರಗಳಿವೆ? ವ್ಯಂಜನಗಳಲ್ಲಿ 34 ಅಕ್ಷರಗಳಿವೆ. ವೆರಿ ಗುಡ್. ಈ ವ್ಯಂಜನಗಳಲ್ಲಿ 34 ಅಕ್ಷರಗಳಿದೆಯಲ್ವಾ? ಅವು ಯಾವ್ಯಾವು? ಕ, ಖ, ಗ, ಖ, ಞ, ಛ, ಛ, ಜ, ಛ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ವಾವ್, ಸೂಪರ್. ಸ್ವರಗಳು ಎಂದರೇನು? ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಸ್ವರಗಳು ಎನ್ನುವರು. ವಾವ್, ಸೂಪರ್. ಸ್ವರಗಳಲ್ಲಿ ಎಷ್ಟು ವಿಧ? ಯಾವ್ಯಾವು? ಸ್ವರಗಳಲ್ಲಿ 3 ವಿಧ: ಹ್ರಸ್ವ ಸ್ವರ, ದೀರ್ಘ ಸ್ವರ, ಸಂಧ್ಯಾಕ್ಷರ. ವಾವ್, ವೆರಿ ಗುಡ್. ಹ್ರಸ್ವ ಸ್ವರ ಎಂದರೇನು? ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಸ್ವರಗಳಲ್ಲೇ ಹ್ರಸ್ವ ಸ್ವರ ಎನ್ನುವರು. ವಾವ್, ಸೂಪರ್. ದೀರ್ಘ ಸ್ವರ ಎಂದರೇನು? ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಸ್ವರಗಳಿಗೆ ದೀರ್ಘ ಸ್ವರ ಎನ್ನುವರು. ವಾವ್, ಸೂಪರ್. ಹ್ರಸ್ವ ಸ್ವರ ಅಕ್ಷರಗಳ್ಯಾವ್ಯಾವು? ಅ, ಇ, ಉ, ಋ, ಎ, ಓ. ವಾವ್, ಸೂಪರ್. ದೀರ್ಘ ಸ್ವರಾಕ್ಷರಗಳ್ಯಾವ್ಯಾವು? ಆ, ಈ, ಉ, ಎ,
ವಾವ್ ಸೂಪರ್. ಗುಣಿತಾಕ್ಷರ ಎಂದರೇನು? ವ್ಯಂಜನಾಕ್ಷರಕ್ಕೆ ಸ್ವರಾಕ್ಷರಗಳು ಸೇರಿ ಗುಣಿತ ಅಕ್ಷರ ಆಗುತ್ತದೆ. ಉದಾಹರಣೆ? ಕು ಪ್ಲಸ್ ಅ ಕಟಕ ಕು ಪ್ಲಸ್ ಆ ಕೈಲಿಕ. ವಾವ್ ಸೂಪರ್. ಒತ್ತಕ್ಷರ ಎಂದರೇನು? ವ್ಯಂಜನ ಅಕ್ಷರಕ್ಕೆ ಅದೇ ವ್ಯಂಜನ ಅಕ್ಷರ ಪರವಾಗಿದ್ದರೆ ಅದನ್ನ ನಾವು ಒತ್ತಕ್ಷರ ಎನ್ನುವರು. ವಾವ್ ಸೂಪರ್. ಒತ್ತಕ್ಷರಗಳಲ್ಲಿ ಎಷ್ಟು ವಿಧ? ಒತ್ತಕ್ಷರಗಳಲ್ಲಿ 2 ವಿಧ. ವಾವ್ ಗುಡ್. ಒತ್ತಕ್ಷರಗಳಲ್ಲಿ 2 ವಿಧ ಹೌದಲ್ವಾ? ಯಾವ್ದ್ಯಾವುದು? ಸಜಾತಿ ಒತ್ತಕ್ಷರ ಅಂಡ್ ವಿಜಾತಿ ಒತ್ತಕ್ಷರ. ವಾವ್ ವೆರಿ ಗುಡ್. ಸಜಾತಿ ಒತ್ತಕ್ಷರ ಎಂದ್ರೇನು? ಸಜಾತಿ ಒತ್ತಕ್ಷರ ಎಂದರೆ ವ್ಯಂಜನಾಕ್ಷರಕ್ಕೆ ಅದೇ ವ್ಯಂಜನಾಕ್ಷರ ಒತ್ತಕ್ಷರವಾಗಿದ್ದರೆ ಅದನ್ನು ನಾವು ಸಜಾತಿ ಒತ್ತಕ್ಷರ ಎನ್ನುವರು. ವಾವ್ ವೆರಿ ಗುಡ್. ಸಜಾತಿ ಒತ್ತಕ್ಷರಕ್ಕೆ ಉದಾಹರಣೆ ಕೊಡಿ. ಆ ಮಗೆ ಮಾವತ್ತು ಮ ಅಮ್ಮ ಆ ಪಗೆ ಪಾವತ್ತು ಪ ಅಪ್ಪ ಆ ಚಾಗೆ ಗುಮ್ಮು ಚಾವತ್ತು ಚು ಅಚ್ಚು ಆ ಕಗೆ ಕಾವತ್ತು ಕ ಅಕ್ಕ. ವಾವ್ ಸೂಪರ್. ವಿಜಾತಿ ಒತ್ತಕ್ಷರ ಎಂದರೇನು? ವಿಜಾತಿ ಒತ್ತಕ್ಷರ ಎಂದರೆ ವ್ಯಂಜನಾಕ್ಷರಕ್ಕೆ ಬೇರೆ ವ್ಯಂಜನ ಅಕ್ಷರ ಒತ್ತಕ್ಷರವಾಗಿದ್ದರೆ ಅದನ್ನ ನಾವು ವಿಜಾತಿ ಒತ್ತಕ್ಷರ ಎನ್ನುವರು. ವಾವ್ ಸೂಪರ್. ವಿಜಾತಿ ಒತ್ತಕ್ಷರಕ್ಕೆ ಉದಾಹರಣೆ? ಕ ಶಗೆ ಟಾವತ್ತು ಷ್ಟ ಕಷ್ಟ ಶ ಬಗೆ ದಾವತ್ತು ದ ಶಬ್ದ ಸೈಲಿಸ ನಾವತ್ತು ಸ್ನ ನ ಸ್ನಾನ ಜಗೆ ವಾವತ್ತು ಜ್ವರ ಜ್ವರ ಕ ಚಗೆ ರಾವತ್ತು ಚಕ್ರ. ಓಕೆ ಗುಡ್. ವ್ಯಂಜನಗಳಲ್ಲಿ ಎಷ್ಟು ವಿಧ? ವ್ಯಂಜನಗಳಲ್ಲಿ 2 ವಿಧ. ಯಾವ್ದ್ಯಾವುದು? ಅವರ್ಗೀಯ ವ್ಯಂಜನ ಅಂಡ್ ವರ್ಗೀಯ ವ್ಯಂಜನ. ವಾವ್ ವೆರಿ ಗುಡ್. ವರ್ಗೀಯ ವ್ಯಂಜನದಲ್ಲಿ ಎಷ್ಟು ವಿಧ? ವರ್ಗೀಯ ವ್ಯಂಜನದಲ್ಲಿ 3 ವಿಧ. ವಾವ್ ವೆರಿ ಗುಡ್. ಯಾವ್ದ್ಯಾವುದು? ಅಲ್ಪ ಪ್ರಾಣ ಮಹಾಪ್ರಾಣ ಅಂಡ್ ಅನುನಾಸಿಕ. ವಾವ್. ಅನುನಾಸಿಕ ಎಂದರೇನು? ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಅನುನಾಸಿಕ ಎನ್ನುವರು. ವಾವ್ ಸೂಪರ್. ಅನುನಾಸಿಕ ಅಕ್ಷರಗಳು ಯಾವ್ಯಾವು? ಯ ಞ ನ ನ ಮ. ವಾವ್ ಸೂಪರ್. ಅವರ್ಗೀಯ ಅಕ್ಷರಗಳು